ನಮಸ್ಕಾರ. ಇವತ್ತಿನ ವಿಡಿಯೋ ಈ ಷೇರು ಕೊಳ್ಳಿ ಆ ಷೇರು ಕೊಳ್ಳಿ 15 ಟಿವಿ ತಜ್ಞರಿಗೆ ಸೆಬಿಯಿಂದ ಶಿಕ್ಷೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆ ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಚಾಟ್ ಬಾಕ್ಸ್ನಲ್ಲಿ ಮತ್ತು ಇಮೇಲಲ್ಲಿ ಬಹಳ ಜನ ಕೇಳುವ ಪ್ರಶ್ನೆ, ಸರ್ ಯಾವ ಷೇರುಗಳನ್ನು ಕೊಳ್ಳಬೇಕು ಒಂದು ಲಿಸ್ಟ್ ಕೊಟ್ಬಿಡಿ, ನಾವು ಬ್ಲೈಂಡ್ ಆಗಿ ಕಣ್ಣು ಮುಚ್ಚಿ ಆ ಷೇರುಗಳನ್ನು ಕೊಳ್ತೇವೆ. ನಾವು ಇಷ್ಟು ವರ್ಷದಿಂದ ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ರು ಕೂಡ ಯಾರಿಗೂ ಇಂತಹ ಷೇರನ್ನು ಕೊಳ್ಳಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಸರ್ಕಾರದ ಆಜ್ಞೆ ಇದೆ, ನಿಯಮ ಇದೆ, ಯಾರಿಗೂ ಕೂಡ ಇಂತಹ ಷೇರು ಕೊಳ್ಳಿ ಅಂತ ಹೇಳಬಾರ್ದು. ಏನಿದ್ದರೂ ಕೂಡ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡ್ಬೇಕು. ಅವರು ಅವರದೇ ಆದಂಥ ನಿರ್ಧಾರವನ್ನು ಕೈಗೊಳ್ಳಬೇಕು. ನಾಳೆ ದಿವಸ ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಷೇರನ್ನು ತಗೊಂಡು ಲಾಸ್ ಮಾಡಿಕೊಂಡ್ರೆ ಆ ಒಂದು ತೊಂದರೆ ನಿಮಗಾಗುತ್ತೆ ವಿನಃ ಬೇರೆಯವ್ರಿಗಾಗೋದಿಲ್ಲ. ಇವತ್ತು ಆ ಒಂದು ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿನ್ನೆ ಸಾಯಂಕಾಲ ಸೆಬಿಯವರು ಒಂದು ಆರ್ಡರ್ನ ಪಾಸ್ ಮಾಡಿದ್ರು. 15 ಜನರಿಗೆ ಎಂಟಿಟಿಸಿಗೆ ಮ್ಯಾನಿಪುಲೇಷನ್ ಆಫ್ ಸ್ಟಾಕ್ ಮಾಡಿದ್ರಿ ಮತ್ತು ಇನ್ನೋಸೆಂಟ್ ಇನ್ವೆಸ್ಟರ್ಸ್ನ ಹಣ ಹಾಕಿಸಿ ಅವರಿಗೆ ಒಂದಷ್ಟು ಲಾಸ್ ಮಾಡಿದ್ರಿ. ಈ 15 ಎಂಟಿಟೀಸ್ ಆರ್ ಟಿವಿ ಎಕ್ಸ್ಪರ್ಟ್ಸ್ ಮತ್ತು ಅಸೋಸಿಯೇಟೆಡ್ ಕಂಪನೀಸ್ ಹೂ ಮೇಡ್ ಪ್ರಾಫಿಟ್ ಬೈ ರೆಕಮೆಂಡಿಂಗ್ ಸರ್ಟನ್ ಸ್ಟಾಕ್ಸ್ ಆನ್ ಜಿ ಬಿಸ್ನೆಸ್ ನ್ಯೂಸ್ ಚಾನಲ್. ಸೆಬಿ ಆಕ್ಷನ್ ಮತ್ತು ಇನ್ವೆಸ್ಟಿಗೇಷನ್ ನಡೆದದ್ದು ಈ 15 ಎಕ್ಸ್ಪರ್ಟ್ಸ್ ಮೇಲೆ ಫೆಬ್ರವರಿ 1, 2022ರಿಂದ ಡಿಸೆಂಬರ್ 31, 2022ರವರೆಗೆ ಈ 15 ಟಿವಿ ಎಕ್ಸ್ಪರ್ಟ್ಸ್ ಅದೇನು ಚಾನಲ್ಗಳಲ್ಲಿ ಹೇಳ್ತಾ ಇದ್ರು ಸ್ಪೆಷಲ್ ಆಗಿ ಜಿ ಟಿವಿಯಲ್ಲಿ, ಅದನ್ನು ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೆಬಿಯವರು ಆರ್ಡರ್ ಮಾಡಿದ್ದಾರೆ ಈ 15 ಜನಕ್ಕೆ ಇನ್ನು ಅಂಟಿಲ್ ಫರ್ದರ್ ಆರ್ಡರ್ಸ್ ನೀವು ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಮಾಡುವಾಗಿಲ್ಲ. ಸೆಬಿ ಹ್ಯಾಸ್ ಕ್ಯಾಟಗರೈಸ್ಡ್ ದ ರಾಂಗ್ ಡೂವರ್ಸ್ ಆಸ್ ಫಾಲೋಸ್. ಅವರನ್ನು 2 ವಿಧವಾಗಿ ವಿಂಗಡಿಸಿದ್ದಾರೆ. ಒಂದು, ಟಿವಿ ಎಕ್ಸ್ಪರ್ಟ್ಸ್ ಕಿರಣ್ ಜಾಧವ್, ಆಶೀಶ್ ಕೇಲ್ಕರ್, ಹಿಮಾಂಶು ಗುಪ್ತಾ, ಮುದಿತ್ ಗೋಯಲ್ ಅಂಡ್ ಸಿಮಿ ಭೌಮಿಕ್ ಅವರು ಟ್ರೇಡಿಂಗ್ ಅಡ್ವೈಸ್ ಕೊಡ್ತಾ ಇದ್ರು ವ್ಯೂವರ್ಸಿಗೆ. 2, ಪ್ರಾಫಿಟ್ ಮೇಕರ್ಸ್ ನಿರ್ಮಲ್ ಕುಮಾರ್ ಸೋನಿ, ಪಾರ್ಥ ಸಾರಥಿಧರ್, ಸಾರ್ ಕಮಾಡಿಟೀಸ್, ಮನನ್ ಶೇರ್ಖಾನ್ ಅಂಡ್ ಕನಯ್ಯ ಟ್ರೇಡಿಂಗ್ ಕಂಪನಿ. 3ನೇದು, ದಿ ಅದರ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಆಸ್ ಎನೇಬಲರ್ಸ್. ಯಾವ ರೀತಿ ಈ ಸ್ಕ್ಯಾಮ್ ನಡೆಯಿತು, ಮೋಡಸ್ ಆಪರೆಂಡಿ. ಗೆಸ್ಟ್ ಎಕ್ಸ್ಪರ್ಟ್ಗಳು ಅವರ ಫ್ರೆಂಡ್ಸು, ರಿಲೇಟಿವ್ಸ್ಗೆ, ಕ್ಲೈಂಟ್ಸ್ಗೆ ಮತ್ತು ಅಸೋಸಿಯೇಟ್ಸ್ಗೆ ಹೇಳ್ತಾ ಇದ್ರು, ನಾವು ಟಿವಿ ಪ್ರೋಗ್ರಾಮ್ ಅಲ್ಲಿ ಯಾವ ಷೇರುಗಳನ್ನು ರೆಕಮೆಂಡ್ ಮಾಡ್ತೇವೆ, ಸ್ಪೆಷಲಿ ಜಿ ಬಿಸ್ನೆಸ್ ನ್ಯೂಸ್ ಚಾನಲ್ ಅಲ್ಲಿ. ಅಸೋಸಿಯೇಟ್ಸ್ ಏನ್ ಮಾಡ್ತಿದ್ರು ಅಂತಂದ್ರೆ, ಯಾವ ಷೇರುಗಳನ್ನು ಈ ಟಿವಿ ಎಕ್ಸ್ಪರ್ಟ್ಗಳು ರೆಕಮೆಂಡ್ ಮಾಡ್ತಾರೋ ಆ ಷೇರುಗಳನ್ನು ಮೊದಲೇ ಟ್ರೇಡ್ ಮಾಡಿ ತೆಗೆದು ತಮ್ಮ ಸ್ಟಾಕ್ ಅಲ್ಲಿ ಇಟ್ಕೊಳ್ತಿದ್ರು. ಒಮ್ಮೆ ಟಿವಿ ಪ್ರೋಗ್ರಾಮ್ ಬಂದ್ಮೇಲೆ ಎಕ್ಸ್ಪರ್ಟ್ಗಳು ಈ ಶೇರನ್ನು ಕೊಳ್ಳಬಹುದು ಅಂತ ರೆಕಮೆಂಡೇಶನ್ ಕೊಟ್ಟ ಮೇಲೆ ರಿಟೇಲ್ ಇನ್ವೆಸ್ಟರ್ಸ್ ದುಂಬಾಲು ಬಿದ್ದು ಆ ಷೇರುಗಳನ್ನು ಖರೀದಿ ಮಾಡ್ತಾರೆ. ಆ ಸಮಯದಲ್ಲಿ ಅಸೋಸಿಯೇಟ್ಸ್ ಏನ್ ಮಾಡ್ತಿದ್ರು ಅಂತಂದ್ರೆ, ತಮ್ಮಲ್ಲಿರುವ ಷೇರುಗಳನ್ನು ಮಾರ್ಕೊಂಡು ಒಂದಷ್ಟು ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾ ಇದ್ರು. ಇದು ಕಂಟಿನ್ಯೂಯಸ್ ಆಗಿ ಆಗ್ತಾ ಇತ್ತು ಸೆಬಿ ಇನ್ವೆಸ್ಟಿಗೇಷನ್ ಪೀರಿಯಡ್ ನಲ್ಲಿ. ಒಮ್ಮೆ ಇಂತಹ ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ಹತ್ರ ದೊಡ್ಡ ಪ್ರಮಾಣದಲ್ಲಿ ಆ ಷೇರುಗಳು ಇರ್ತಾ ಇದ್ವು. ಮಾರಿಕೊಂಡ ಮೇಲೆ ಆ ಷೇರಿನ ರೇಟು ಕಮ್ಮಿ ಆಗ್ತಾ ಇತ್ತು ಮತ್ತು ಇನ್ನೋಸೆಂಟ್ ಮತ್ತು ಮುಗ್ಧರಾಗಿರುವಂತಹ ರಿಟೇಲ್ ಇನ್ವೆಸ್ಟರ್ಸ್ ಆ ಶೇರನ್ನು ತಗೊಂಡವರು ಆ ಶೇರ್ನಲ್ಲಿ ಸ್ಟಕ್ ಆಗ್ತಾ ಇದ್ರು. ಹೈಯರ್ ರೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಷೇರು ಸದ್ಯಕ್ಕೆ ಲೋವರ್ ರೇಟಿಂಗ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೆಬಿಯವರ ಇನ್ವೆಸ್ಟಿಗೇಷನ್ ಪ್ರಕಾರ ಈ 15 ಎಂಟಿಟೀಸ್ ಅಂದಾಜು ಈ ಟ್ರಾನ್ಸಾಕ್ಷನ್ ಅಲ್ಲಿ ಸ್ಕ್ಯಾಮ್ ನಲ್ಲಿ 7.41 crores ಹಣವನ್ನು ಪ್ರಾಫಿಟ್ ಆಗಿ ಪಡೆದಿದ್ದಾರೆ. ಈ ಅಸೋಸಿಯೇಟ್ಸ್ ಏನಿದ್ದಾರೆ ತಮ್ಮ ಷೇರುಗಳನ್ನು ಮಾರಿಕೊಂಡು ಪ್ರಾಫಿಟ್ ಮಾಡಿದ್ದಾರೆ, ಅವರು ಈ ಟಿವಿ ಎಕ್ಸ್ಪರ್ಟ್ಸ್ಗೆ ಒಂದಷ್ಟು ಪರ್ಸೆಂಟೇಜ್ ಅನ್ನು ಕೊಡ್ತಾ ಇದ್ರು ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿದೆ. ಸದ್ಯದ ಮಟ್ಟಿಗೆ ಸೆಬಿಯವರು ಅಂಟಿಲ್ ಫರ್ದರ್ ನೋಟಿಸ್ ಈ ಎಕ್ಸ್ಪರ್ಟ್ಸ್ ಮತ್ತು ಅಸೋಸಿಯೇಟ್ಸ್ಗೆ ಷೇರು ಮಾರುಕಟ್ಟೆಯಲ್ಲಿ ನೀವು ಟ್ರೇಡಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಈ ಸ್ಕ್ಯಾಮಿಂದಾಗಿ 7.41 crores ಪ್ರಾಫಿಟ್ ಆಗಿರಬಹುದು ಅಂತ ಸೆಬಿಯವರು ಅಂದಾಜಿಸಿದ್ದಾರೆ. ಆದರೆ ಅವರ ಗುಮಾನಿ ಏನು ಅಂತಂದ್ರೆ, ಇನ್ನೂ ಒಂದಷ್ಟು ಹಣ ಅವರಿಗೆ ಸಿಕ್ಕಿರ್ಬೋದು, ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಈ ಎಕ್ಸ್ಪರ್ಟ್ಸ್ ಮತ್ತು ಅಸೋಸಿಯೇಟ್ ಅವರನ್ನ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದಾಗ ಅವ್ರು ಹೇಳಿದ್ರು ಸೆಬಿಯ ರೂಲ್ಸ್ ಅಗೇನ್ಸ್ಟ್ ನಾವು ಈ ಕೆಲಸ ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಸೆಬಿಯವರು ಈ ವಿಷಯದ ಬಗ್ಗೆ ಇಂಟ್ರೀಮ್ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಸಂಶೋಧನೆ ನಡೆಸಿದ ಮೇಲೆ, ಇನ್ವೆಸ್ಟಿಗೇಷನ್ ಆದ ಮೇಲೆ ಫೈನಲ್ ಆರ್ಡರ್ನ ಪಾಸ್ ಮಾಡ್ತಾರೆ.
ಅಂದರೆ ಇನ್ನೊಂದಷ್ಟು ಹೊಸ ವಿಚಾರಗಳು ತಿಳಿದು ಬಂದಿದೆ. ಜಿ ಮೀಡಿಯಾ ಕಾರ್ಪೊರೇಷನ್ಗೆ ಸೇಬಿಯವರು ತಾಕೀತು ಮಾಡಿದ್ದಾರೆ, ಅದೇನು ವಿಡಿಯೋಗಳಿದ್ವು ಅದನ್ನ ಪ್ರಿಸರ್ವ್ ಮಾಡಿ, ಯಾಕಂದ್ರೆ ಅದನ್ನ ನಾವು ಮತ್ತೆ ತಿರುಗಿ ನೋಡಬೇಕಾಗುತ್ತೆ. ಸೇಬಿಯವರು ಈ ಸಂದರ್ಭದಲ್ಲಿ ಸರ್ಚ್ ಮತ್ತು ಸೀಸರ್ ಆಪರೇಷನ್ ಮಾಡಿದ್ದಾರೆ. ಆ ಸಸ್ಪೆಕ್ಟ್ ಎಂಟಿಟೀಸ್ ಆಫೀಸ್ ಮೇಲೆ ಕೋರ್ಟ್ ಆರ್ಡರ್ನ ಮುಖಾಂತರ ಮತ್ತೆ ಕೆಲವು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಸೀಸ್ ಮಾಡಿದ್ದಾರೆ ಮತ್ತು ಸ್ಟೇಟ್ಮೆಂಟ್ ಅನ್ನು ತಗೊಂಡಿದ್ದಾರೆ ಅಂಡರ್ ಓತ್. ಏನು ಪನಿಷ್ಮೆಂಟ್ ಆಗಬಹುದು ಅಂತ ನಿಮಗೇನಾದ್ರೂ ಕುತೂಹಲ ಇದ್ರೆ, ಬಹುಶಃ ಅದೇನು ಹಣವನ್ನು ಇವರು ಇಲ್ಲೀಗಲ್ ಆಗಿ ಪಡೆದಿರೋ ಅಷ್ಟನ್ನು ಕೂಡ ಕಾನ್ಫಿಸ್ಕೇಟ್ ಮಾಡ್ಕೋಬಹುದು ಮತ್ತು ಈ ಎಂಟಿಟೀಸ್ ನ ಒಂದಷ್ಟು ಸಮಯ ಷೇರು ಮಾರುಕಟ್ಟೆಯಿಂದ ಡಿಬಾರ್ ಮಾಡಬಹುದು. ಇಂತಹ ಸ್ಕ್ಯಾಮ್ ಆದಂತಹ ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ನಾವು ಏನು ಸಲಹೆ ಕೊಡ್ತಾ ಇದ್ದೇವೆ? ಮೊದಲನೆಯ ಕೆಲಸ, ಹೂಡಿಕೆದಾರರು ಮಾಡಬೇಕಾಗಿರೋದು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕಲಿಬೇಕು ಮತ್ತು ಬ್ಲೈಂಡ್ ಆಗಿ ಯಾವ ಶೇರ್ ಅನ್ನು ತಗೊಳ್ಬಾರದು. ನಿಮ್ಮದೇ ಆದಂತಹ ರಿಸರ್ಚ್ ನಲ್ಲಿ ಯಾವುದು ಒಳ್ಳೆಯ ಶೇರು ಅಂತ ಕಂಡು ಬರುತ್ತೋ ಅದನ್ನು ಮಾತ್ರ ಪರ್ಚೇಸ್ ಮಾಡಬೇಕು. ಇದು ಜಿ ಟಿವಿಯಲ್ಲಿ ಬಂದಂತಹ ಕೆಲವು ಟಿವಿ ಇಂಟರ್ವ್ಯೂಸ್. ಇದೇ ತರನೇ ಬೇರೆ ಬೇರೆ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ವಿಡಿಯೋಗಳಲ್ಲಿ ಕೂಡ ಇದೇ ತರ ಆಕ್ಟಿವಿಟೀಸ್ ಆಗ್ತಾ ಇರ್ಬೋದು ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಷೇರು ಮಾರುಕಟ್ಟೆ ಬಗೆಗೆ ಜನ ಮಾತಾಡಬೇಕಾದ್ರೆ ಈ ಶೇರನ್ನು ಕೊಳ್ಳಿ, ಆ ಶೇರನ್ನು ಕೊಳ್ಳಿ ಅಂತ ಹೇಳಿದ್ರೆ ನೀವು ನಿಮ್ಮದೇ ಆದಂತ ರಿಸರ್ಚ್ ಮಾಡಬೇಕಾಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಶೇರನ್ನು ತಗೊಂಡಾಗ ಅದರಲ್ಲಿ ಪ್ರಾಫಿಟ್ ಲಾಸ್ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರಾಗ್ತೀರಿ. ಅದು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಲಿ. ಆಗಲೇ ಹೇಳಿದಾಗೆ ಬಹಳ ಜನ ನಮ್ಮ ಚಾನಲ್ನಲ್ಲಿ ಕೂಡ ನಮಗೆ ಕೇಳ್ತಾರೆ, ಸರ್ ಶೇರುಗಳ ರೆಕಮೆಂಡೇಶನ್ ಕೊಡಿ. ನಾವು ಯಾರಿಗೂ ಯಾವ ಶೇರಿನ ಬಗ್ಗೆ ರೆಕಮೆಂಡೇಶನ್ ಕೊಡೋದಿಲ್ಲ. ಮತ್ತೆ ಇನ್ನೂ ಕೆಲವರು ಹೇಳ್ತಾರೆ ಈ ಶೇರು ಹೇಗೆ, ಆ ಶೇರು ಹೇಗೆ ಅಂತ ಕೇಳ್ತಾರೆ. ಅದಕ್ಕೂ ಕೂಡ ನಾವು ಈ ಶೇರಿನ ಸ್ಥಿತಿ ಹೀಗಿದೆ ಅಂತ ಹೇಳ್ತೇವೆನಾ, ಈ ಶೇರನ್ನು ಕೊಳ್ಳಿ ಅಂತ ಹೇಳೋದಿಲ್ಲ. ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ತೆಗೆದುಕೊಳ್ಳಿ ಅಂತ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇವೆ. ಹೀಗೆ ನಮ್ಮ ಚಾನಲ್ ಅಲ್ಲಿ ಈ ಶೇರು ಕೊಳ್ಳಿ, ಆ ಶೇರು ಕೊಳ್ಳಿ ಅಂತ ಹೇಳದೇ ಇರೋದ್ರಿಂದ ಬಹಳ ಜನಕ್ಕೆ ಒಂದಷ್ಟು ನಿರಾಸೆ ಆಗಿದೆ. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕೆಲವು ಬಾರಿ ನಾವು ಕೆಲವು ವಿಡಿಯೋಗಳನ್ನು ಮಾಡ್ತೇವೆ ಮತ್ತು ಈ ಶೇರು ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಮೇಲಕ್ಕೆ ಹೋಗಬಹುದು ಅಂತ ಹೇಳ್ತೇವೆ. ಆದರೆ ಅಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಹೇಳಿದ್ದೇವೆ, ಇದು moneycontrol.com ಇಂದ ತೆಗೆದಂತಹ ಒಂದು ವಿಷಯ ಅಥವಾ ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಅವರ ಪ್ರಕಾರ ಅಥವಾ ಬ್ರೋಕರೇಜ್ ಕಂಪನಿಗಳ ಪ್ರಕಾರ ನಾವು ಹೇಳಿದ್ದು ಅಲ್ಲ. ಮೊನ್ನೆ ಕೂಡ ಒಂದು ಮಹಿಳೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ದಯವಿಟ್ಟು ಶೇರುಗಳ ಲಿಸ್ಟ್ ಅನ್ನು ಕೊಡಿ ಅಂತ ಕೇಳ್ತಾ ಇದ್ರು. ನಾವು ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ದೇವೆ ಇದು ಇಲ್ಲೀಗಲ್ ಅಂತ. ನಾವು ಯಾವಾಗ ಶೇರ್ ಬೈಯಿಂಗ್ ಲಿಸ್ಟ್ ಅಂತ ನಮ್ಮ ಹೂಡಿಕೆದಾರರಿಗೆ ಕೊಡ್ತಾ ಇಲ್ವೋ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಬ್ರೋಕರ್ಸಿಗೆ ಫೋನ್ ಮಾಡಿ ಆ ಬ್ರೋಕರ್ಸ್ ಹೇಳಿದಂತೆ ಶೇರುಗಳನ್ನು ಕೊಡ್ತಾರೆ. ಅದಕ್ಕೂ ಕೂಡ ಬೇಕಾದಷ್ಟು ನಿದರ್ಶನಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇವೆ. ನಮ್ಮ ಯೂಟ್ಯೂಬ್ ವಿಡಿಯೋಗಳಿಂದಾಗಿ ಕೆಲವರು 28, 30, 40 ಶೇರುಗಳನ್ನು ಕೊಂಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಕೇವಲ 2 ಲಕ್ಷ 3 ಲಕ್ಷ. ಈ ರೀತಿ ಬ್ರೋಕರ್ಗಳೊಡನೆ ಕೇಳಿ ಶೇರುಗಳನ್ನು ಕೊಳ್ಳುವುದು ತಪ್ಪು ಅಂತ ಹೇಳಿದ್ದೇವೆ. ಏನಿದ್ದರೂ ಕೂಡ ನಿಮ್ಮದೇ ಆದಂತ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಅದರಿಂದ ನಿಮಗೆ ಉತ್ತರ ಸಿಗಬೇಕು. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ನೀವು ಅಥವಾ ನಿಮ್ಮ ಸ್ನೇಹಿತರು, ಸಂಬಂಧಿಗಳು ಯಾವುದೇ ರಿಸರ್ಚ್ ಇಲ್ಲದೆ ಶೇರ್ ಅನ್ನು ಬ್ಲೈಂಡ್ ಆಗಿ ಪರ್ಚೇಸ್ ಮಾಡಿದ್ದನ್ನ ನೀವು ನೋಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಬರಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.